ಶೀರ್ಷಿಕೆ ಮರೆತ ದೇವಸ್ಥಾನ. ಇದು ಸಹಜವಾದ ಸಾಹಸದಂತೆ ಶುರುವಾಯಿತು. 5 ಕಾಲೇಜು ಸ್ನೇಹಿತರು, 6 ಯೋಜಕರಲ್ಲಿ ಒಬ್ಬ, ಮೀರಾ ಸಂದೇಹವಂತರಲ್ಲಿ ಕಬೀರ್, ಹಾಸ್ಯಪ್ರಿಯ ತಾನ್ಯಾ, ಇತಿಹಾಸಪ್ರಿಯೆ ಮತ್ತು ರಿಷಿ ನಿಶ್ಶಬ್ದ ವೀಕ್ಷಕ ಉತ್ತರಾಖಂಡದ ಉಚ್ಚ ಪರ್ವತಗಳಲ್ಲಿ ಒಂದು ಟ್ರೆಕ್ಗೆ ಹೊರಟರು. ಅವರು ಕಾಡು ದಾಟಿದ ಮೇಲೆ ಕಲ್ಲುಗಳಿಂದ ತುಂಬಿದ ಒಂದು ವಿಶಾಲ ಮೈದಾನದಲ್ಲಿ ಹಳೆಯ ಹಸಿರು ಪೊರೆ ಹಿಡಿದಿದ್ದ ಒಂದು ದೇವಾಲಯ ಸಿಕ್ಕಿತು. ಅದು ಯಾವುದೇ ನಕ್ಷೆಯಲ್ಲಿ ಇರಲಿಲ್ಲ, ನಾವಿಗೇಷನ್ ಸಾಧನಗಳಲ್ಲಿ ಕಾಣಿಸಲಿಲ್ಲ. ಇದು ನಕ್ಷೆಯಲ್ಲಿ ಇಲ್ಲವೇ ಎಂದು ಮೀರಾ ಅಚ್ಚರಿಯಿಂದ ಕೇಳಿದಳು. ತಾನ್ಯಾ ಒಂದು ಹಳೆಯ ಶಿಲಾಶಾಸನವನ್ನು ಧೂಳಿನಿಂದ ತೊಳೆದು ಹೇಳಿದಳು, ಇದು ಬಹುಶಃ ಗುಪ್ತರಿಗಿಂತಲೂ ಹಳೆಯದು. ಇಂಥದ್ದೊಂದು ದೇವಸ್ಥಾನ ಇತಿಹಾಸದಲ್ಲಿ ದಾಖಲಾಗದೇ ಇರುವುದು ಅಸಾಧ್ಯ. ಆಸಕ್ತಿಯಿಂದ ಅಡಿಗಾಲ ಹಾಕಿದಾಗ 5 ದೇವಸ್ಥಾನದ ಒಳಗೆ ಪ್ರವೇಶಿಸಿದರು. ಆತನಂತರವೇ ಅವರು ಒಳಗೆ ಹೋಗಿದ ಕೂಡಲೇ ಬಾಗಿಲು ಜೋರಾಗಿ ಬಿದ್ದುಕೊಂಡಿತು. ಅವರು ಒಳಗೆ ಸಿಕ್ಕಿ ಹಾಕಿಕೊಂಡರು. ಆರವ್ ಬಾಗಿಲುಗೆ ಓಡಿ ಹೋದ. ಇದು ಏನು? ಯಾವುದೇ ಲಾಕ್ ಇಲ್ಲ, ಹ್ಯಾಂಡಲ್ ಇಲ್ಲ, ಇದು ತಾನೇ ಮುಚ್ಚಿತು. ಕಬೀರ್ ನಗುವಿನಷ್ಟು ತಕ್ಷಣವೇ ಹೇಳಿದರು, ಇದು ನಾನು ನಿರೀಕ್ಷಿಸಿದ್ದ ಥ್ರಿಲ್ ಅಲ್ಲ ಅಲ್ವಾ? ಆದರೆ ಆ ನಗೆಯ ಹಿಂದೆ ಭಯ ಸ್ಪಷ್ಟವಾಗಿತ್ತು. ಮೀರಾ ಫೋನ್ ತೆಗೆದಳು. ಸಿಗ್ನಲ್ ಇಲ್ಲ, ಫೋಟೋ ಅಥವಾ ಇನ್ವಾಯ್ಸ್ ಕೂಡ ಕಳುಹಿಸಲಾಗುತ್ತಿಲ್ಲ. ತಾನ್ಯಾ ಗೋಡೆಯ ಚಿತ್ತಾರಗಳತ್ತ ಉಣಿಸಿಕೊಂಡಳು. ಈ ಚಿತ್ರಗಳಲ್ಲಿ ಒಂದು ಅಗ್ನಿವಲಯ ಇದೆ. ಅದರಲ್ಲಿ ಜನ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಎಲ್ಲ ಕಥೆಯ ಕೊನೆ ಈ ವಲಯದಲ್ಲಿ ಅಂತ್ಯವಾಗುತ್ತೆ. ರಿಷಿ ಸ್ಥಿತಿಗೆ ತೀವ್ರ ಗಮನ ಹರಿಸುತ್ತ ಮಧ್ಯದಲ್ಲಿದ್ದ ಕಲ್ಲಿನ ಪೀಠವತ್ತಿತ್ತ. ಇದು ತೊಟ್ಟಿ ಅಲ್ಲ. ನೋಡಿರಿ, ಇದರಲ್ಲಿ ನಮ್ಮ ಪ್ರತಿಫಲನವಲ್ಲ, ಮತ್ತೊಂದು ಕೋಣೆಯ ಚಿತ್ರ ಇದೆ. ಆ ನೀರಿನಲ್ಲಿ ಅವರು ನೋಡಿದ್ರು, ಅದು ಇನ್ನೊಂದು ಕೋಣೆ, ದೀಪಗಳ ಜೊತೆ, ಹಿನ್ನಡೆಗೆ ಹೋಗುವ ಮೆಟ್ಟಿಲುಗಳ ಜೊತೆ. ಬಹುಶಃ ಅದು ನಮಗೆ ದಾರಿ ತೋರಿಸ್ತಿದೆ, ಆರವ್ ಹೇಳಿದರು. ಅವರು ತೀರ್ಮಾನಿಸಿದರು, ದಾರಿ ಇಲ್ಲದಿರುವಂತಿಲ್ಲ, ಆ ದಾರಿ ಇನ್ನಷ್ಟು ಒಳಗೆ ಸಾಗಿತು. ಅವರ ಪಯಣ ತೀವ್ರವಾಗಿ ಮಂಕಾದ ಹತ್ತಿರದ ಗುಪ್ತ ಮಾರ್ಗಗಳಲ್ಲಿ ಸಾಗಿತು. ಗೋಡೆಯ ಮೇಲೆ ಉಜ್ಜುವ ಹಳೆಯ ಶಾಸನಗಳು, ಸುತ್ತಲೂ ಹರಡಿದ ನಗುಷ್ಟಕ್ಕೆ ಹೊಂದದ ಕತ್ತಲೆ. ಅವರು ಕೊನೆಗೆ ಬಂದರು ಒಂದು ವೃತ್ತಾಕಾರ ಕೊಠಡಿಗೆ. ಮಧ್ಯದಲ್ಲಿ ಇದ್ದದ್ದು ಅಗ್ನಿವಲಯ. ಅದರ ಒಳಗೆ ಒಂದು ಚಕ್ರಾಕೃತಿಯ ಪೀಠ, 5 ಪ್ರಾಣಿಗಳ ಚಿಹ್ನೆಗಳು, ಸಿಂಹ, ಹಾವು, ಗಿಡುಗು, ಕಪಿ ಮತ್ತು ಜಿಂಕೆ. ಪಕ್ಕದ ಶಾಸನದಲ್ಲಿ ಬರೆಯಲಾಗಿತ್ತು, ಒಬ್ಬ ಹೃದಯ ಮತ್ತು 5 ಸತ್ಯಗಳೊಂದಿಗೆ ಬಂದವರು ಮಾತ್ರ ಇಂದಿನಿಂದ ಮುಕ್ತರಾಗಬಹುದು. ತಾನ್ಯಾ ಹೃದಯದಿಂದ ವ್ಯಾಖ್ಯಾನಿಸಿದಳು. ಅವರು ತಕ್ಷಣ ಯೋಚನೆ ಶುರು ಮಾಡಿದರು. ಪ್ರತಿಯೊಬ್ಬರೂ ಒಂದು ಪ್ರಾಣಿ. ಆರವ್ ಗಿಡುಗು, ದೂರದೃಷ್ಟಿ ಮತ್ತು ಯೋಜನೆಯ ಜ್ಞಾನ. ಮೀರಾ ಹಾವು, ಎಚ್ಚರಿಕೆಯುಳ್ಳ ವಿವೇಕವಂತಿಕೆ. ಕಬೀರ್ ಕಪಿ, ಕೌತುಕದ ಹಿಂದೆ ಭಯ ಮುಚ್ಚಿದವನಂತೆ. ತಾನ್ಯಾ ಜಿಂಕೆ, ನಿಸರ್ಗಪ್ರಿಯ, ಭಾವನಾಶೀಲ. ರಿಷಿ ಸಿಂಹ, ಶಾಂತಶಕ್ತಿ, ಶಬ್ದವಿಲ್ಲದ ನಾಯಕರಲ್ಲಿ. ಅವರು ಚಕ್ರವನ್ನು ಸರಿಯಾದ ರೀತಿಯಲ್ಲಿ ತಿರುಗಿಸಿದರು. ಚಕ್ರ ತಿರುಗಿದ ಕೂಡಲೇ ಅಗ್ನಿ ನಾಶವಾಯಿತು. ಗೋಡೆ ಒಂದೊಂದು ಬದಿಯಿಂದ ಹೊರಳಿ ಬಿತ್ತು. ಬೆಳಕಿನ ಕಿರಣ ಆ ಒಳಗೆ ಪ್ರವೇಶಿಸಿದಿತು. ಅವರು ಹೊರಬಂದಾಗ ದೇವಸ್ಥಾನ ಬಿರುಕು ಬಿಟ್ಟಂತಾಯಿತು. ಶಿಲೆಗಳು ಕುಸಿದುವು, ದೇವಾಲಯ ನಾಶವಾಯಿತು. ಅದು ಎಂದಿಗೂ ಅಲ್ಲಿ ಇದ್ದೇ ಇರದಂತಾಯಿತು. ಆದರೆ ಆ 5 ಮಂದಿ ಮಾತ್ರ ಗೊತ್ತು ಅವರು ಏನನ್ನು ಅನುಭವಿಸಿದ್ದರು. ಅವರ ಕೈಗಳಲ್ಲಿ ಬೇಗನೆ ಹೊಳೆಯುತ್ತಿರುವ ಪ್ರಾಣಿಗಳ ಗುರುತು ಒಂದು ಸುಮ್ಮನಾದರೂ ಶಾಶ್ವತವಾದ ಗುರುತು. ಅದು ದೇವಾಲಯದ ಆತಂಕದ ಮತ್ತು ಬದುಕು ಬದಲಾಯಿಸಿದ ಅನುಭವದ ಚಿಹ್ನೆ.